ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 7 ವಿದುರ ಪ್ರಶ್ನೆ ಮುಂದುವರೆದದ್ದು. ಇದರಿಂದ ನಾವು ಇವತ್ತು 13ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 13. ಯದೇಂದ್ರಿಯೋಪರಾಮೋಥ ದ್ರಷ್ಟಾತ್ಮನಿ ಪರೇಹರೌ ವಿಲೀಯಂತೆ ತದಾ ಕ್ಲೇಶ ಸಂಸುಪ್ತಸ್ಯೇವ ಕೃತ್ಸ್ನಶಃ. ಅನುವಾದ: ದೇವೋತ್ತಮ ಪುರುಷನಾದ ದ್ರಷ್ಟೃವಾದ ಪರಮಾತ್ಮನಲ್ಲಿ ಇಂದ್ರಿಯಗಳು ತೃಪ್ತವಾದಾಗ, ಆ ಭಗವಂತನಲ್ಲಿ ಲೀನವಾದಾಗ, ಗಾಢ ನಿದ್ದೆಯ ನಂತರ ಹೇಗೋ ಹಾಗೆ ಎಲ್ಲ ವಿಪತ್ತುಗಳು ಸಂಪೂರ್ಣವಾಗಿ ನಾಶವಾಗುವವು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ನಾವು ವಿರಕ್ತರಾಗಿ ಭಗವಂತನಿಗೆ ಸಲ್ಲಿಸುವಂತಹ ಪ್ರೀತಿಯ ಸೇವೆ ಇದೆಯಲ್ಲ, ಅದರ ಮೂಲಕ ಆ ಭಗವಂತನ ಅನುಗ್ರಹದಿಂದ ನಾವು ಹಂತ ಹಂತವಾಗಿ ನಮ್ಮ ಒಂದು ತಪ್ಪು ಕಲ್ಪನೆ ಏನಿದೆಯೋ ನಮ್ಮ ಸ್ವರೂಪದ ಬಗ್ಗೆ, ಅದರಿಂದ ನಾವು ಹೊರಗಡೆ ಬರಬಹುದು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಇಲ್ಲೇನು ಹೇಳ್ತಿದ್ದಾರೆ ಅಂತಂದರೆ, ಭಗವಂತನಾದ ದ್ರಷ್ಟೃವಾದಂಥ, ದ್ರಷ್ಟೃ ಅಂತಂದ್ರೆ ಏನು? ದ್ರಷ್ಟಾರನಾಗಿ ಅಂದರೆ ನೋಡ್ತಾ ಇರೋನು ಅಷ್ಟೇ. ನಾವೇನು ಮಾಡ್ತಾ ಇದ್ದೀವಿ ಈ ಒಂದು ಶರೀರದಲ್ಲಿ, ಆತ್ಮ ಏನು ಮಾಡ್ತಾ ಇದೆಯೋ ಅದನ್ನು ಪರಮಾತ್ಮ ಒಬ್ಬ ದ್ರಷ್ಟಾರನಾಗಿ ಸಾಕ್ಷಿಯಾಗಿ ನೋಡ್ತಾ ಕೂತಿದ್ದಾನೆ ಸುಮ್ಮನೆ ಅವನು. ಅಂಥ ಪರಮಾತ್ಮನಲ್ಲಿ ಇಂದ್ರಿಯಗಳು ತೃಪ್ತವಾದಾಗ, ಅಂದರೆ ನಮ್ಮ ಇಂದ್ರಿಯಗಳು ಐಹಿಕದಿಂದ ಭಗವಂತನಲ್ಲಿ ತೃಪ್ತನಾದಾಗ, ಈಗ ನೋಡಿ ಎಕ್ಸಾಂಪಲ್ಗೆ, ಈಗ ನನಗೆ ಪ್ರತಿದಿನ ಟಿ ವಿಯಲ್ಲಿ ಯಾವುದೋ ಒಂದು ಸೀರಿಯಲ್ ನೋಡುವಂಥ ಹುಚ್ಚಿರುತ್ತೆ. ಇದು ಐಹಿಕ ಆಯಿತು. ಯಾಕೆ? ನಾನು ನನ್ನ ತೃಪ್ತಿಗೋಸ್ಕರ ಐಹಿಕ ವಿಚಾರಗಳಿರುವಂತಹ ಒಂದು ಸೀರಿಯಲನ್ನು ನೋಡ್ತಾ ಇರ್ತೀನಿ. ಆದರೆ ಯಾವಾಗ ಅದೇ ಇಂದ್ರಿಯ, ಅಂದರೆ ಏನು, ಕಣ್ಣು ನೋಡ್ತಾ ಇದೆ, ಕಿವಿಗಳು ಕೇಳಿಸ್ಕೊಳ್ತಾ ಇದೆ, ಆ ಮನಸ್ಸು ಸಂತೋಷ ಪಡ್ತಾ ಇದೆ ಅಲ್ವಾ? ಅದೇ ಇಂದ್ರಿಯಗಳು ಯಾವಾಗ ಭಗವಂತನ ವಿಚಾರಗಳಲ್ಲಿ, ಅಂದರೆ ಒಂದು ಸತ್ಸಂಗ ಇರುತ್ತೆ ಅಥವಾ ಒಂದು ಧರ್ಮ ಗ್ರಂಥ ಇರುತ್ತೆ, ಅದನ್ನು ತಗೊಂಡು ಓದಿ ಆ ಭಗವಂತನ ವಿಚಾರಗಳನ್ನು ಕೇಳೋದ್ರಲ್ಲಿ ಅದಕ್ಕೆ ಆಸಕ್ತಿ ಬಂತು ಅಂತ ಇಟ್ಕೊಳ್ಳಿ. ಅದೇ ಇಂದ್ರಿಯಗಳು, ಆದರೆ ನೋಡುವಂತಹ ವಸ್ತು ಚೇಂಜ್ ಆಯಿತು, ಆಮೇಲೆ ರೀತಿ ಚೇಂಜ್ ಆಯಿತು. ಆಗೇನಾಯಿತು? ಅದೇ ಇಂದ್ರಿಯಗಳಿಂದ ಐಹಿಕ ಕೆಲಸ ನಡೀತಾ ಇದ್ದಿದ್ದು ಈಗ ಆಧ್ಯಾತ್ಮಿಕ ಕೆಲಸ ನಡೀತಾ ಇದೆ. ಅಂದರೆ ನನ್ನ ಇಂದ್ರಿಯಗಳಿಗೀಗ ಅದರಲ್ಲಿ ಆಸಕ್ತಿ ಹೊರಟೋಯ್ತು. ಏನು? ಆ ಫಿಲಮ್ ನೋಡೋದಾಗಿರ್ಬೋದು ಅಥವಾ ಸೀರಿಯಲ್ ನೋಡೋದು. ಅಯ್ಯೋ, ಯಾರು ನೋಡ್ತಾರೋ, ಅದು ಬೇಡಪ್ಪ, ಯಾವುದಾದ್ರೂ ಭಾಗವತವನ್ನು ಕೇಳೋಣ, ಇವತ್ತು ಏನು ಕಥೆ ಹೇಳ್ತಾರೋ, ಮೈತ್ರೇಯ ಮಹರ್ಷಿಗಳು ಪ್ರಶ್ನೆಗೆ ಉತ್ತರ ಏನು ಹೇಳ್ತಾರೋ ಅದನ್ನು ಕೇಳಬೇಕು ಅನ್ನುವಂಥ ಒಂದು ಆಸಕ್ತಿ ನಮ್ಮಲ್ಲಿ ಬಂತು ಅಂತಂದರೆ ನಾವು ಆಧ್ಯಾತ್ಮಿಕದ ಕಡೆಗೆ ತಿರುಗಿದ್ದೀವಿ. ಅಂದರೆ ನಮ್ಮ ಇಂದ್ರಿಯಗಳು ಇದರಿಂದ ಅದರಲ್ಲಿ ತೃಪ್ತಿಯನ್ನು ಪಡಿತಾ ಇದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಆ ಭಗವಂತನಲ್ಲಿ ನಮ್ಮ ಇಂದ್ರಿಯಗಳು ಲೀನವಾಗ್ತಾ ಇದೆ ಅಂತ ಗೊತ್ತಾಗತ್ತೆ. ಅದು ಹೇಗೆ ಅಂತಂದರೆ, ಗಾಢ ನಿದ್ದೆ ಮಾಡಿ ಎದ್ದಾಗ ಹೇಗಿರುತ್ತೋ, ಈಗ ನಿದ್ದೆನಲ್ಲಿ ಕನಸು ಕಾಣ್ತಾ ಇರ್ತೀವಿ, ನಾನು ಯಾವುದೋ ಒಂದು ರಾಜ್ಯದ ರಾಣಿಯಾಗಿದ್ದೀನಿ ಅಥವಾ ಯಾವುದೋ ಒಂದು ದೊಡ್ಡ ಬಿಲ್ಡಿಂಗಲ್ಲಿದ್ದೀನಿ ಅಥವಾ ನಾನು ಸತ್ತೋಗಿದ್ದೀನಿ, ಏನೇನು ನಮ್ಮ ಕನಸುಗಳು ಬರ್ತಾ ಇರುತ್ತೆ, ಅದೆಲ್ಲ ನಿಜ ಅಂತ ತಿಳ್ಕೊಂಡಿರ್ತೀನಿ. ಆದರೆ ಎದ್ದ ಮೇಲೆ ನನಗೇನನ್ಸುತ್ತೆ, ಅದೆಲ್ಲ ಹೋಯಿತು ಅಂತ ಅನಿಸುತ್ತೋ, ಆ ರೀತಿ ಎಲ್ಲ ವಿಪತ್ತುಗಳು ಕೂಡ ಸಂಪೂರ್ಣವಾಗಿ ನಾಶ ಆಗುತ್ತೆ. ಈಗ ಕನಸಲ್ಲಿ ನನಗೆ ಯಾರೋ ಹಿಡ್ಕೊಂಡು ಹೊಡಿತಾ ಇರ್ತಾರೆ, ನನಗೆ ಮೈಯೆಲ್ಲ ರಕ್ತ ಹರಿತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಎಷ್ಟು ನೋವಾಗ್ತಾ ಇರುತ್ತೆ, ನೋವಿನಿಂದ ನರಳ್ತಾ ಇರ್ತೀನಿ. ಆದರೆ ಎಚ್ಚರಿಕೆ ಆಗೋಯ್ತು ಅಂತಂದರೆ, ಅಪ್ಪ ಕನಸಾಯಿದು ಅಂತ, ಅಂದರೆ ಅಷ್ಟೆಲ್ಲ ನೋವು ಏನೇನೋ ಆಗ್ತಿತ್ತಲ್ಲ, ಒಂದು ಕ್ಷಣಕ್ಕೆ ಹೊರಟೋಗುತ್ತೆ ನಮಗೆ ಕಣ್ಬಿಟ್ಟಿದ ತಕ್ಷಣ ಅಲ್ವಾ? ಅದೇ ರೀತಿ ನಮಗೆ ಬೇಕಾದಷ್ಟು ವಿಪತ್ತುಗಳು, ನೋವುಗಳು ಎಲ್ಲ ಇರುತ್ತೆ. ಯಾವಾಗ ನಮ್ಮ ಇಂದ್ರಿಯಗಳನ್ನು ಐಹಿಕದಿಂದ ಆಧ್ಯಾತ್ಮಿಕಕ್ಕೆ ತರ್ತೀವೋ, ಭಗವಂತನಲ್ಲಿ ಅದು ನೆಡ್ತೀವೋ, ಆ ಇಂದ್ರಿಯಗಳು ಆ ಭಗವಂತನ ವಿಷಯವನ್ನು ಕೇಳೋದ್ರಲ್ಲಿ, ಅವನನ್ನು ಸೇವಿಸೋದ್ರಲ್ಲಿ ಅದು ಆಸಕ್ತಿಯನ್ನು ಬೆಳೆಸ್ಕೊಳ್ಳುತ್ತೋ, ತೃಪ್ತಿಯನ್ನು ಪಡೆಯುತ್ತೋ, ಅದರಲ್ಲೇ ಅದು ಮುಳುಗಿರುತ್ತೋ, ಆಗ ನಮ್ಮೆಲ್ಲ ವಿಪತ್ತುಗಳು ಕೂಡ ಹೋದಾಗೆ ಲೆಕ್ಕ ಅನ್ನೋದು ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ.
ಮೇಲೆ ವರ್ಣಿಸಿದಂತೆ ಜೀವಿಯ ಕಂಪನವು ಇಂದ್ರಿಯಗಳಿಂದ ಆಗಿರುತ್ತದೆ. ಇಂದ್ರಿಯ ತೃಪ್ತಿಯೇ ಸಕಲ ಐಹಿಕ ಅಸ್ತಿತ್ವದ ಉದ್ದೇಶವಾಗಿರುವುದರಿಂದ ಇಂದ್ರಿಯಗಳು ಐಹಿಕ ಕ್ರಿಯೆಗಳ ಮಾಧ್ಯಮವಾಗಿವೆ. ಅವು ನಿಶ್ಚಲವಾದ ಆತ್ಮದ ಕಂಪನಕ್ಕೆ ಕಾರಣವಾಗಿವೆ. ಆದ್ದರಿಂದ ಈ ಇಂದ್ರಿಯಗಳು ಅಂತಹ ಐಹಿಕ ಕ್ರಿಯೆಗಳಿಂದ ಬೇರ್ಪಡಬೇಕು. ಇಲ್ಲೇನು ಹೇಳಿದ್ದಾರೆ ಅಂತಂದರೆ, ಈಗ ನಾವು ಹಿಂದಿನ ಶ್ಲೋಕದಲ್ಲಿ ತಿಳ್ಕೊಂಡ್ವಲ್ವಾ, ಜೀವಿಯ ಕಂಪನ ಅನ್ನೋದು ಯಾವುದರಿಂದ ಆಗೋದು? ಇಂದ್ರಿಯಗಳ ಮೂಲಕ. ಈಗ ನಮ್ಮ ಇಂದ್ರಿಯಗಳು ಏನಾದರೂ ನೋಡಿದಾಗ ಅದನ್ನು ಪಡಿಬೇಕು ಅನ್ನೋ ಒಂದು ಆಸಕ್ತಿ ಬಂದ್ಬಿಡತ್ತೆ ಅಲ್ವಾ? ಅಂದರೆ ಇಂದ್ರಿಯಗಳನ್ನು ತೃಪ್ತಿಪಡಿಸೋದೇನೆ ಈ ಒಂದು ಐಹಿಕ ಅಸ್ತಿತ್ವದ ಉದ್ದೇಶ. ಭಗವಂತ ಈ ಒಂದು ಪ್ರಪಂಚವನ್ನು, ಐಹಿಕ ಪ್ರಪಂಚವನ್ನು ಯಾಕೆ ಸೃಷ್ಟಿ ಮಾಡಿದ್ದಾನೆ? ನಾವು ಇಚ್ಛೆ ಪಟ್ಟಿರ್ತೀವಿ, ನನಗೆ ಇದು ಬೇಕು ಅದು ಬೇಕು ಅಂತಂದ್ಬಿಟ್ಟು ಆ ಇಂದ್ರಿಯಗಳನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಇದಿರೋದು. ಇಂದ್ರಿಯಗಳು ಏನಕ್ಕಿದೆ ಅಂತಂದರೆ, ಈ ಪ್ರಪಂಚದಲ್ಲಿ, ಐಹಿಕ ಪ್ರಪಂಚದಲ್ಲಿ ಕೆಲಸಗಳನ್ನು ಮಾಡೋದಕ್ಕದೊಂದು ಮಾಧ್ಯಮವಾಗಿ ಇದೆ. ಅದು ನಿಶ್ಚಲವಾಗಿರುವಂಥ ಆತ್ಮದ ಕಂಪನಕ್ಕೆ ಕಾರಣ. ಈಗ ಆತ್ಮ ಯಾವಾಗಲೂ ಸ್ಥಿರವಾಗಿರುವಂಥದ್ದು, ಅಂದರೆ ಅದು ನಿಶ್ಚಲವಾಗಿರುವಂಥದ್ದು. ಆದರೂ ಅದು ಕಂಪನ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತಂದರೆ ಈ ಐಹಿಕ ಇಂದ್ರಿಯಗಳೇ ಅದಕ್ಕೆ ಕಾರಣ. ಅದಕ್ಕೋಸ್ಕರನೇ ಇಂದ್ರಿಯಗಳು ಐಹಿಕ ಕೆಲಸಗಳಿಂದ ದೂರ ಆಗಬೇಕು. ಆಗ ಮಾತ್ರ ನಾವು ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ. ನಿರಾಕಾರವಾದಿಗಳ ಪ್ರಕಾರ ಪರಮಾತ್ಮನಾದ ಪರಬ್ರಹ್ಮದಲ್ಲಿ ಆತ್ಮವು ಲೀನವಾದಾಗ ಇಂದ್ರಿಯಗಳು ಕ್ರಿಯೆಯಿಂದ ಸ್ಥಗಿತವಾಗುತ್ತವೆ. ಭಕ್ತರಾದರೂ ಐಹಿಕ ಇಂದ್ರಿಯಗಳನ್ನು ಕ್ರಿಯೆಯಿಂದ ಸ್ಥಗಿತಗೊಳಿಸುವುದಿಲ್ಲ. ಆದರೆ ಅವರು ತಮ್ಮ ಅಲೌಕಿಕ ಇಂದ್ರಿಯಗಳನ್ನು ಅಲೌಕಿಕನಾದ ದೇವೋತ್ತಮ ಪರಮಪುರುಷನ ಸೇವೆಯಲ್ಲಿ ತೊಡಗಿಸುತ್ತಾರೆ. ಅಂದರೆ ಅರ್ಥ ಏನು? ಈಗ ನೋಡಿ, ಯಾರು ನಿರಾಕಾರವಾದಿಗಳಾಗಿರ್ತಾರೋ ಅವರು ಹೇಗೆ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಪರಮಾತ್ಮನಲ್ಲಿ ಈ ಆತ್ಮ ಅನ್ನೋದು ಲೀನವಾಗುತ್ತೋ ಆಗ ಇಂದ್ರಿಯಗಳ ಕ್ರಿಯೆಗಳು ಕೂಡ ನಿಲ್ಲುತ್ತೆ ಅಂತ ಅವ್ರು ಹೇಳ್ತಾರೆ. ಆಯಿತಾ? ಈಗ ನಾನು ಸಾಧನೆ ಮಾಡ್ತಿರ್ತೀನಿ, ಪರಮಾತ್ಮನಲ್ಲಿ ನನ್ನ ಮನಸ್ಸನ್ನು ನಿಲ್ಲಿಸಿದಾಗ ನಮ್ಮೆಲ್ಲ ಕೆಲಸಗಳು ಕೂಡ ನಿಂತು ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ಭಕ್ತರು ಆ ರೀತಿ ಕೆಲಸಗಳನ್ನು ನಿಲ್ಲಿಸೋದೇ ಇಲ್ಲ. ಇಂದ್ರಿಯಗಳು ತಮ್ಮ ಏನು ಕೆಲಸ ಇರುತ್ತೋ ಅದನ್ನು ಅವರು ಮಾಡಿಸ್ತಾನೆ ಇರ್ತಾರೆ. ಈಗ ಭಕ್ತರು ನೋಡಿದಿರ ಸುಮ್ಮನೆ ಕೂತಿರ್ತಾರ ಅವರು? ಇಲ್ಲ, ಅವ್ರೇನು ಮಾಡ್ತಾರೆ, ಭಗವಂತನಿಗೆ ಏನಾದರೂ ಒಂದು ಸೇವೆಯನ್ನು ಮಾಡ್ತಿರ್ತಾರೆ. ಇಲ್ಲ ಜಪ ಮಾಡ್ತಿರ್ತಾರೆ, ಇಲ್ಲ ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡೋದಕ್ಕೆ ನೈವೇದ್ಯ ಪ್ರಿಪ್ರೇಷನ್ ಮಾಡ್ತಿರ್ತಾರೆ. ಹೂ ಕಟ್ಟೋದು, ಭಗವಂತನಿಗೆ ಹಾರ ಮುಡಿಸೋದು, ಅಥವಾ ಭಗವಂತನಿಗೆ ನೈವೇದ್ಯ ಮಾಡೋದು, ಪೂಜೆ ಮಾಡೋದು, ಈ ರೀತಿ ಯಾವುದೋ ಒಂದು ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಅವ್ರು ಯಾವತ್ತೂ ಕೂಡ ಇಂದ್ರಿಯಗಳನ್ನು ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ. ಆದರೆ ಅವ್ರೇನು ಮಾಡ್ತಾ ಇರ್ತಾರೆ, ಈಗ ಭಕ್ತರ ಒಂದು ಇಂದ್ರಿಯಗಳು ಲೌಕಿಕವಾಗಿರೋದಿಲ್ಲ, ಅವರ ಇಂದ್ರಿಯಗಳು ಅಲೌಕಿಕವಾಗಿರುತ್ತೆ. ಅಂಥ ಅಲೌಕಿಕ ಇಂದ್ರಿಯಗಳಿಂದ ಅಲೌಕಿಕನಾದಂತಹ ದೇವೋತ್ತಮ ಪರಮಪುರುಷನ ಸೇವೆಯಲ್ಲಿ ಅವರು ತೊಡಗಿರ್ತಾರೆ. ಯಾವುದೇ ಸಂದರ್ಭದಲ್ಲಿಯೂ ಐಹಿಕ ಕ್ಷೇತ್ರದಲ್ಲಿ ಇಂದ್ರಿಯಗಳ ಕ್ರಿಯೆಗಳು ಜ್ಞಾನದ ಸಂಸ್ಕಾರದಿಂದ ಸ್ಥಗಿತಗೊಳ್ಳಬೇಕಾಗಿವೆ. ಹಾಗೆಯೇ ಸಾಧ್ಯವಾದರೆ ಅವು ಭಗವಂತನ ಸೇವೆಯಲ್ಲಿ ತೊಡಗಬಹುದಾಗಿವೆ. ಈಗ ನಾವು ನಿಲ್ಲಿಸಬೇಕು ಆ ಒಂದು ಇಂದ್ರಿಯಗಳ ಕ್ರಿಯೆ ಅಂತಂದರೆ ಅದಕ್ಕಿರೋದು ಒಂದು ದಾರಿ ಏನು ಅಂತಂದರೆ ಜ್ಞಾನದ ಸಂಸ್ಕಾರದಿಂದ ಅದನ್ನು ನಿಲ್ಲಿಸ್ಬೋದು. ಅಂದರೆ ಅದಕ್ಕೆ ತಿಳುವಳಿಕೆ ಹೇಳಬೇಕು. ಈ ರೀತಿ ಅಲ್ಲ, ಈ ರೀತಿ ಮಾಡು, ಆ ರೀತಿ ಏನೋ ಒಂದು ಹೇಳಿ ಅದಕ್ಕೆ ಸರಿ ಮಾಡಬೇಕು. ಅಂದರೆ ನಾವು ಜ್ಞಾನವನ್ನು ತಿಳ್ಕೊಳ್ತಾ ನಮಗೆ ಗೊತ್ತಾಗುತ್ತೆ ನಾವು ಏನು ಮಾಡಬೇಕು ಮಾಡಬಾರ್ದು ಅಂತ. ಅದೂ ಆಗಲಿಲ್ಲ ಅಂತಂದರೆ ನಮ್ಮನ್ನು ನಾವು, ಅಂದರೆ ನಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ಇದೇ ಇರುವಂಥದ್ದು ದಾರಿ. ಇಲ್ಲ ಅದನ್ನು ಜ್ಞಾನದ ಮೂಲಕ ಸ್ಥಗಿತಗೊಳಿಸ್ಬೇಕು, ಇಲ್ಲ ಅಂತಂದರೆ ಭಗವಂತನ ಸೇವೆಯಲ್ಲಿ ಅದನ್ನು ತೊಡಗಿಸಿ ನಾವು ಅದನ್ನು ಸ್ಥಗಿತಗೊಳಿಸ್ಬೇಕು. ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಬೇಕು. ಇಂದ್ರಿಯಗಳು ಸ್ವಭಾವತಃ ಅಲೌಕಿಕವಾದವು, ಆದರೆ ಅವು ಐಹಿಕದಿಂದ ಕಲುಷಿತವಾದಾಗ ಅವುಗಳ ಕ್ರಿಯೆಗಳು ಮಲಿನವಾಗುತ್ತವೆ. ಐಹಿಕ ರೋಗದಿಂದ ಇಂದ್ರಿಯಗಳನ್ನು ಗುಣಪಡಿಸುವ ರೀತಿಯಲ್ಲಿ ನಾವು ಅವುಗಳನ್ನು ಉಪಚರಿಸಬೇಕೇ ವಿನ ನಿರಾಕಾರವಾದಿಗಳ ಸಲಹೆಯಂತೆ ಅವುಗಳನ್ನು ಕ್ರಿಯೆಯಿಂದ ಸ್ಥಗಿತಗೊಳಿಸಬಾರದು. ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಇದು. ಏನು ಅಂತಂದರೆ ಸಾಮಾನ್ಯವಾದ ಇಂದ್ರಿಯಗಳಲ್ಲ ಇದು ಸ್ವಾಭಾವಿಕವಾಗಿ ಅಲೌಕಿಕವಾಗಿರುವಂಥದ್ದೇ. ಯಾಕಂದರೆ ಆಧ್ಯಾತ್ಮಿಕ ಲೋಕದಲ್ಲಿ ನಾವು ಇಂದ್ರಿಯಗಳ ಮೂಲಕ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದವ್ರೆ.
ಆದರೆ ಅದು ಈಗ ಈ ಐಹಿಕ ಪ್ರಪಂಚಕ್ಕೆ ಬಂದಿರೋದ್ರಿಂದ ಇಲ್ಲಿನ ಒಂದು ಪರಿಸರ ಏನಿದೆಯೋ ಅದರಿಂದ ಅದು ಕಲುಷಿತವಾಗಿದೆ. ಅದಕ್ಕೋಸ್ಕರ ಏನಾಗಿದೆ, ಅದು ಮಾಡುವಂಥ ಕೆಲಸ ಕೂಡ ಮಲಿನವಾಗುತ್ತೆ. ಈಗ ಭಕ್ತರ ಜೀವನ ಚರಿತ್ರೆಗಳಲ್ಲಿ ನಾವು ನೋಡಿದಾಗ ಅವ್ರಿಗೂ ನಮ್ಮ ಥರಾನೇ ಇದೇ ದೇಹ ಇರೋದು, ನಮ್ಮ ಥರಾನೇ ಕಣ್ಣಿರೋದು, ಕೈ ಇರೋದು, ಕಾಲಿರೋದು ಅಥವಾ ಮನಸ್ಸು ಎಲ್ಲ ನಮ್ಮ ಥರಾನೇ ಇದೆ. ಆದರೆ ಒಬ್ಬ ಕಳ್ಳ, ಒಬ್ಬ ಮೋಸಗಾರ ಮಾಡುವಂಥ ಕೆಲಸಕ್ಕೂ ಒಬ್ಬ ಭಕ್ತ ಮಾಡುವಂಥ ಕೆಲಸಕ್ಕೂ ಎಷ್ಟು ಡಿಫರೆನ್ಸ್ ಇರುತ್ತಲ್ವಾ? ಅಂದರೆ ಅದೇ ಇಂದ್ರಿಯಗಳು ನಾವು ಮಾಡುವಂತಹ ಕೆಲಸದ ಮೂಲಕ ಅದನ್ನು ನಾವು ಶುದ್ಧ ಮಾಡ್ಕೋಬೇಕು. ಆಯಿತಾ? ಈ ಒಂದು ಪ್ರಪಂಚಕ್ಕೆ ಬಂದಿರೋದ್ರಿಂದ ಕಲುಷಿತವಾಗಿದೆ ಕರೆಕ್ಟು. ಆದರೆ ಅದು ಕಲುಷಿತವಾಗೇ ಇರಬೇಕು ಅಂತೇನಿಲ್ಲ. ಅದನ್ನು ಶುದ್ಧಪಡಿಸ್ಕೊಳ್ಬೋದಲ್ವಾ? ಆ ಕೆಲಸವನ್ನು ಯಾರು ಮಾಡ್ತಾರೆ ಅಂದರೆ ಇಂಥ ಧರ್ಮಗ್ರಂಥಗಳು, ಸತ್ಸಂಗಗಳು, ಭಗವಂತನ ವಿಚಾರಗಳು, ಸೇವೆ ಇದೆಲ್ಲ ಮಾಡುವಂಥದ್ದು. ಆಯಿತಾ? ನಮ್ಮ ಇಂದ್ರಿಯಗಳ ಮೂಲಕ ನಾವು ಮಾಡುವಂಥ ಕೆಲಸಗಳಿಂದ ಅದನ್ನು ಶುದ್ಧಗೊಳಿಸ್ಕೊಳ್ಬೋದು ನಾವು. ಅದಕ್ಕೆ ಇಲ್ಲ ಅಂದರೆ ಐಹಿಕ ಪ್ರಪಂಚದಲ್ಲಿ ಇರೋದ್ರಿಂದ ಅದಕ್ಕೆ ಒಳಗಾಗಿರೋದ್ರಿಂದ ಅದೆಲ್ಲ ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಹೋಗುತ್ತೆ. ಕೆಟ್ಟ ಕೆಲಸ ಅಂತಂದರೆ ಏನು? ಇನ್ನೂ ಐಹಿಕದಲ್ಲೇ ನಾವು ಮುಳುಗೋ ಥರ ಮಾಡುವಂಥದ್ದು. ಆಯಿತಾ? ಈ ಒಂದು ಐಹಿಕದಲ್ಲಿ ಮುಳುಗೋದಿದೆಯಲ್ಲ, ಅದನ್ನು ರೋಗ ಅಂತ ಹೇಳಿದ್ದಾರೆ ಧರ್ಮಗ್ರಂಥಗಳಲ್ಲಿ. ಈ ಒಂದು ಐಹಿಕ ರೋಗದಿಂದ ಆ ಇಂದ್ರಿಯಗಳನ್ನು ಗುಣಪಡಿಸ್ಬೇಕು ಅಂತಂದರೆ ಯಾವ ರೀತಿ ಮಾಡಬೇಕು? ಅದರಿಂದ ನಾವು ಹೊರಗಡೆ ಬರೋ ಥರ, ಅಂದರೆ ಆ ಇಂದ್ರಿಯಗಳನ್ನು ಐಹಿಕದಿಂದ ಹೊರಗಡೆ ಬರೋ ಥರ ಮಾಡಬೇಕು. ರೋಗದಿಂದ ಹೊರಗಡೆ ಬರಬೇಕು. ಆ ರೋಗವನ್ನು ಗುಣಪಡಿಸ್ಬೇಕೇ ಹೊರತು, ಆ ರೀತಿ ಏನಾದರೂ ಒಂದು ಯೋಚನೆ ಮಾಡಬೇಕೇ ಹೊರತು ಕೆಲಸನೇ ಮಾಡದೆ ಸುಮ್ಮನೆ ಇದ್ದು ಬಿಡಬೇಕು ಅನ್ನೋದು ಅದಕ್ಕೊಂದು ಉಪಾಯ ಅಲ್ಲ ಅನ್ನೋದು ಇದರ ಅರ್ಥ. ಈಗ ನಮಗೊಂದು ರೋಗ ಬಂದಿದೆ, ಆ ರೋಗದಿಂದ ಹೊರಗಡೆ ಬರಬೇಕು. ಈಗ ಕೈಯಲ್ಲಿ ಏನೋ ಒಂದು ದೊಡ್ಡ ಗಾಯ ಆಗಿರುತ್ತೆ, ಅದು ಹಾಗೆ ಸೆಪ್ಟಿಕ್ ಆಗಿಬಿಟ್ಟಿರುತ್ತೆ. ಆ ಹುಣ್ಣನ್ನು ಸರಿಪಡಿಸೋದಕ್ಕೆ ಏನು ಮಾಡಬೇಕು, ಆ ಕೆಲಸವನ್ನು ಮಾಡಬೇಕೇ ಹೊರತು ಇದಕ್ಕೆ ಹುಣ್ಣಾಗ್ಬಿಟ್ಟಿದೆ ಅಂತ ಕೈ ಕಟ್ ಮಾಡಿಬಿಡೋದ, ಆಮೇಲೆ ಕಾಲಿಗೆ ಹುಣ್ಣಾಗಿದೆ ಅಂತ ಕಾಲು ಕಟ್ ಮಾಡಿಬಿಡೋದ, ಅದಲ್ಲ ಅದಕ್ಕೊಂದು ಉಪಾಯ ಮಾಡೋದು. ಹಾಗಲ್ಲ, ಆ ಕಾಯಿಲೆಯನ್ನು ವಾಸಿ ಮಾಡಬೇಕು, ಆ ರೋಗವನ್ನು ವಾಸಿ ಮಾಡೋದಕ್ಕೆ ಏನು ಮಾಡಬೇಕು ಅಂಥ ಉಪಚಾರಗಳನ್ನು ಮಾಡಬೇಕೇ ಹೊರತು ಆ ಕೆಲಸವನ್ನೇ ನಿಲ್ಲಿಸ್ಬಿಡೋದು ಅಂತಲ್ಲ. ಈಗ ಐಹಿಕ ಪ್ರಪಂಚದಲ್ಲಿ ಇದ್ದರೆ ನಾವು ಐಹಿಕಕ್ಕೆ ಒಳಗಾಗ್ಬಿಡ್ತೀವಿ. ಆ ಕೆಲಸಗಳನ್ನು ಮಾಡ್ತಿದ್ರೆ ನಾನು ಐಹಿಕ ಬಂಧನಕ್ಕೆ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಕೆಲಸ ಮಾಡ್ದೇನೆ ಇದ್ಬಿಡೋದು ಅದಕ್ಕೆ ಪರಿಹಾರ ಅಲ್ಲ. ನಾವು ಅದೇ ಇಂದ್ರಿಯಗಳನ್ನು ಬೇರೆ ಒಂದು ರೂಪದಲ್ಲಿ, ಅಂದರೆ ಆಧ್ಯಾತ್ಮಿಕವಾಗಿ ಹೇಗೆ ಕೆಲಸಗಳನ್ನು ಮಾಡಬೇಕೋ ಅದರಲ್ಲಿ ಅದನ್ನು ತೊಡಗಿಸ್ಬೇಕಷ್ಟೇ. ಆಯಿತಾ? ಆ ಇಂದ್ರಿಯಗಳನ್ನು ಫುಲ್ಲು ಸ್ಟಾಪ್ ಮಾಡಿಬಿಡೋದು ಅಂತಲ್ಲ ಅರ್ಥ. ಅದು ಮಾಡೋದಕ್ಕೂ ಆಗಲ್ಲ. ಯಾಕೆ ಅಂತಂದರೆ ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ, ಕೆಲಸ ಮಾಡದೆ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಆ ರೀತಿಯೇ ಈ ಒಂದು ಜಗತ್ತನ್ನು ಸೃಷ್ಟಿ ಮಾಡಿರುವಂಥದ್ದು. ನಹಿ ಕಶ್ಚಿತ್ ಕ್ಷಣಮಪಿ ಅಂತ ಹೇಳ್ತಾನೆ. ಒಂದು ಕ್ಷಣ ಕೂಡ ಸುಮ್ಮನೆ ಇರೋಕ್ಕಾಗಲ್ಲ, ಏನಾದರೂ ಒಂದು ಮಾಡಲೇಬೇಕು. ಆ ರೀತಿ ಭಗವಂತ ಇದನ್ನು ಸೃಷ್ಟಿ ಮಾಡಿದ್ದಾನೆ. ಅಂದಮೇಲೆ ನಾವು ಇಂದ್ರಿಯಗಳನ್ನು ಸುಮ್ಮನೆ ಇರಿಸೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ನಿರಾಕಾರವಾದಿಗಳೇನು ಮಾಡ್ತಾರೆ, ನಾವು ಕೆಲಸಗಳಿಂದನೇ ಸ್ಥಗಿತಗೊಳಿಸ್ಬಿಡ್ತೀವಿ, ಅಂದರೆ ನಾವು ಕೆಲಸನೇ ಮಾಡೋದಿಲ್ಲ ಅಂತ. ನೀವು ಹೊರಗಡೆ ಇರುವಂತಹ ಇಂದ್ರಿಯಗಳಿಂದ ಮಾಡದೇ ಇರ್ಬೋದು, ಒಳಗಡೆ ಸೂಕ್ಷ್ಮ ಇಂದ್ರಿಯಗಳಿರುತ್ತಲ್ಲ ಅದ್ರ ಮೂಲಕ ಆದರೂ ಕೆಲಸ ನಡೀತಾ ಇರುತ್ತೆ ಅಲ್ವಾ? ಯಾಕೆಂದರೆ ಕೆಲಸ ಮಾಡದೆ ಸುಮ್ಮನೆ ಇರೋದಕ್ಕಾಗಲ್ಲ ಅಂತ ಭಗವಂತ ಸ್ವಯಂ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಸೊ ಅದರಿಂದನೇ ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ, ಐಹಿಕ ರೋಗದಿಂದ ನಮ್ಮ ಇಂದ್ರಿಯಗಳನ್ನು ಗುಣಪಡಿಸ್ಬೇಕು ಅಂತಂದರೆ ಅದನ್ನು ನಾವು ಉಪಚಾರ ಮಾಡಬೇಕೇ ಹೊರತು ಆ ಕೆಲಸದಿಂದ ನಿಲ್ಲಿಸೋದಲ್ಲ. ಉಪಚಾರ ಏನು ಅನ್ನೋದನ್ನು ಮುಂದೆ ಹೇಳ್ತಾರೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.